ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ಕಡೆ ಹೊಂಟಿದ್ವಿ. ನೀವು ನಮ್ಮ ದೋಸ್ತ ಸಾಟ್ಲಿ ಬಿಡ್ಲಾರ್ದಂಗೆ ಫೋನ್ ಮಾಡಿದ. ಅವ್ನು ಫೋನ್ ಮಾಡ್ಯಾನೋ ಅರ್ಜೆಂಟಿಗೆ ಅವ್ನು ಹಣ ತಲೆ ಮೇಲೆ ನೀರು ಹಾಕ್ಕೊಂಡಿದ್ದು ಕಾಲ ಮೇಲೆ ಇಳಿಕಿನ ಮುಂಚೆನ ನಾನು ರೆಡಿಯಾಗಿ ಬಂದೆ. ಇವನು ಇಲ್ಲಿ ನೋಡಿದ್ರೆ ಇನ್ನೂ ಹಡಿಸಿ ಮಗ ಗಾಡಿನಾಗ ಕಳಿಸಿಲ್ಲ. ಅದ್ರಾಗ ಮತ್ತೆ ಮೇಲೆ ಹಜಾಮತಿ ಮಾಡಕ್ಕೆ ಮತ್ತೆ ಅಂಗಡಿ ಕಳ್ಸ್ಯಾನ. ಅವ್ನು ಹೋಗಂದ್ರೇನು ಹೊಕ್ಕಿದ್ದಿಲ್ಲ ರೀ. ನಾನು ಪಾಪ ವೈನೇರು ಹೇಳಿದ್ದು ಕೊಂಟನಿ. ಬರ್ರಿ ಬರ್ರಿ ಇನ್ನೂ ಏನೇನು ಮಾಡಿಸ್ತಾನೆ ನೋಡೋಣ. ಈಗ ನಾವೇನು ಊರು ಮುಡ್ತೇವೆ ನೀನು ಲೆಕ್ಕ ಹರಿವಲ್ದು ನೋಡೋಣ ಬರ್ರಿ. ಅಂಕಲ್ ಎರಡು ಮಾಮ್ಸ್ ಮ್ಯಾಜಿಕ್ ಕೊಡ್ರಿ. 10 ರೂಪಾಯಿ. ಹಾಂ ಒಂದು 3 ಕೊಡ್ರಿ. ನಾವು ಇವಾಗ ನೋಡ್ರಿ ಕರ್ಕೊಂಡು ಹೊಂಟಾವ. ಬಾ ಬಾ ಅಂತೇಳಿ ಕುಂತಿಲ್ಲ. ಅವ್ನು ಗೇಮ್ ಮಾಡ್ಕೊಂಡು ಕುಂತಾನ. ನೀವು ನೋಡ್ಕೊಂಬಿಡ್ರಿ ಇವನು ಒಂದು ಸತ. ಆರಾಮ್ಸ್ ಒಳಗೆ ಮಗ ಫಸ್ಟ್ ಟೈಮ್ ಕೆಲಸ ಮಾಡಕತ್ತಾನ ರೀ. ಇವಾಗ ನೋಡ್ರಿ ಈಗ ಹೊಟ್ಟಿದ ಗಾಡಿ ಇದೆ ರೀ. ಹಾಂ ಓ ತಾನಿಯಾ ಇವರು ಒಬ್ಬ ಬ್ಲಾಗರು ನೋಡಿ ಫ್ರೆಂಡ್ಸ್. ನನಗೆ ಈಗಾದ್ರೂ ಅಂತ ಆಗ್ತತಿ. ಇವ್ರು ಏನು 2 ದಿವ್ಸದ ಮಾಡಕತ್ತಿಲ್ಲ, 15 ದಿವ್ಸದ ಸತ್ತಿನೇ ಐತಿದು. ನಾವು ಊರಿಗೆ ಹೋಗೋಣ ಅಂತೇಳಿ ಇನ್ನೂ ಬರೀ ಹೊತ್ತದಾಗ ಅಡ್ಡಾಡ್ಸಕತ್ತ. ನೀವು ನೋಡ್ಬಾರ್ದು ಮನೆ ಮುಂದೆ ಕ್ರೂಸರ್ ಬಂದು ನಿಂತತಿ. ಮಂದಿ ಬಂದಿಲ್ಲ ಇನ್ನೂ. ಕಡೆಗೆ ಹಂಗೆ ಹಿಂಗೆ ಹೊಂದಿಸಿವು ನಾವು. 7 ಗಂಟೆಗೆ ಹೆಚ್ಚು ಕಡಿಮೆ ಬಿಡ್ತಾರ ಅನ್ನೋ ಸೂಚನೆಗಳು ಸಿಗಾಕತ್ತತಿ. ಬಟ್ ನೋಡ್ಬೇಕು ಏನಾಕತಿ. ಕಡೆಗೂ ಗಾಡಿ ಚಲೋ ಆತ. ಒರ್ಸ್ಕೊ. ಹಾಂ 5:30 ಹೇಳಿ 7:30 ಕರ್ಕೊಂಡ್ಬಿಟ್ಟು ಭೂಪ ಇವರಿ ಡ್ರೈವರನ್ನ ಗಾಡಿ ಬಿಟ್ಬಿಡೋಣ. ಗಾಡಿ ಚಾಲೂ ಮಾಡಿದ್ರ? ನಾನು ಅಲ್ಲೇ ನಿಂತಿದ್ರು 3 ವರ್ಷ ಮದ್ವಾ ಕಾಲನಿ ನಿಂತಿದ್ದ ನೀವು. ಬಸವೇಶ್ವರ ಸರ್ಕಲ್ ನಾನು ಅಂತ ಹೇಳಿದೆ. ಹೋಲ್ ಬರ್ರಿ. ಹಾಂ ನೋಡ್ರಿಪ್ಪ, ಈಗ ಹಾಕ್ಕೊಂಡು ಕಳೆದ ಕಡೆ ಬಂದು ನಿಂತೇವೆ. ಅವ ಮಾಮ ಯಾವ ಬರ್ತಾನೋ ನಾವು ಯಾವ ಹೋಗ್ತೇವೆ ಗೊತ್ತಿಲ್ಲ. ಗಾಡಿ ಮಾತ್ರ ತರಬೇಡಿ ಇಲ್ಲ. ನೋಡೋಣ ಏನಕತಿ. ಸೊ ಇನ್ ಬಿಟ್ವೀನ್ ಹೋಗೋ ದಾರಿ ಒಳಗೆ ಚಾಂಗ್ದೇವ್ ಉರ್ಫ್ ರಾಜ ಬಾಗ ಸವಾರ ದೇವಸ್ಥಾನ, ಚಾಂಗ್ದೇವ್ ಬಾಬಾ ಶಾರ್ಟ್ ಆ್ಯಂಡ್ ಸ್ವೀಟ್. ಈ ದರ್ಗಾಕ್ಕೆ ಸಕ್ರೆ ಮಾಡಿಸ್ಕೊಂಡು ಹೋಗೋಣ ಅಂತಂದ್ರು. ಸಕ್ರೆ ಉದಿಸ್ಕೊಂಡು ಸೊ ಹಿಂಗಾಗಿ ಸ್ಟಾಪ್ ಮಾಡೇವಿ. ಇಲ್ಲಿಂದ ಸಕ್ರೆ ಉದಿಸ್ಕೊಂಡು ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ. ಚಾಂಗ್ದೇವ್ ಬಾಬಾರ ದರ್ಶನ ಮುಗೀತು. ಈ ಮತ್ತು ಕ್ರೂಸರ್ನಾಗ ಕುಂದ್ರಬೇಕು. ಎಂಥ ಚಂದ ಅದು. ಇದ್ರಾಗ ಕುಂದ್ರಾಗತ್ತಿದ್ದೀವ್ರಿಪ್ಪ. ಎದ್ರಾಗದ ಟಾಟಾ ಎಸ್ ಒಳಗೆ. ಇವನು ನಮ್ಮ ದೋಸ್ತ್ ಬಿಡ್ಲಿ ನೀವು ಏನು ಮಾಡೋಕೆ ಬರೋದಿಲ್ಲ. ಈ ಕ್ರೂಸರ್ನಾಗ ಕುಂದ್ರಬೇಕು. ಕಾಲು ಒಂದು ಬರೋಬ್ಬರಿ ಹಿಡ್ಕೊಂಡ್ಬಿಟ್ಟವ್ರಿಪ್ಪ ಅವನು. ಆ ಡಿಚ್ಚಿ ಮಗನು ಮೊದ್ಲೇ ಕುಂತು ಹುಡುಗಿಲ್ಲ ಕ್ರೂಸರ್ನಾಗ. ಅದ್ರಾಗ ದೊಡ್ಡರಾಗ್ಬಿಟ್ಟವು. ಈಗ ಎಲ್ಲ ಕೈಕಾಲ ಸಾಮಾನು ದೊಡ್ಡ ಹೋಗ್ಬಿಟ್ಟವು. ನೋಡೋಣ ಬರ್ರಿ ಮತ್ತೇನು ಮಾಡೋದು. 10:30 ಆಗೈತಿ, ಊಟದ ಟೈಮ್. ನೋಡೋಣ ಕೆರವ್ರಾಗ ನಿಂತು ಚಹಾ ಕುಡಿಯಾಕತ್ತೀವಿ. ನಮ್ಮ ಸುಬಾನಿ ನಮ್ಮನ್ನ ಎಷ್ಟೊತ್ತಿಗೆ ಮುಟ್ಟಿಸ್ತಾನೋ ನಮಗೆ ನಿಂತು ಲೆಕ್ಕ ಹರಿವಲ್ದು. ಸೊ ಹಾಗಾಗಿ ಈಗ ಸದ್ಯ ಚಹಾ ಸಿಕ್ಕತ್ತೆ. ಅದ ನಮ್ಮ ಪುಣ್ಯ ಅದು ಕುಡ್ದಾರ. ಮುಂದಿದ್ದ ಪ್ರಯಾಣ ಮಾಡೋಣ ಬರ್ರಿ. ಹಾಂ ಫ್ರೆಂಡ್ಸ್, ಹಾಂ ರೀ ಇಲ್ಲಿ ಕಾಯಿ ಹೊಡ್ಯಾಕೆ ಬಂದೇವಿ. ಫಸ್ಟಿಗೆ ಇಲ್ಲಿ ಕಾಯಿ ಹೊಡೆದು ಹೋಗ್ಬೇಕಂತ. ಹಾಂ ಅಕ್ಕ ನೋಡ್ರಿ ಫ್ರೆಂಡ್ಸ್, ನಾವು ಕಾಯಿ ನಮ್ಮ ಅಕ್ಕಾರಿ ಇಟ್ಟೋಗಿದ್ದು ಹೀಗೆ ಇದೆ. ಇದು ಅಲ್ವೇ ಚಮತ್ಕಾರ ಅಂದರೆ. ಇದು ಯಾವ ದೇವ್ರ? ಯಾವ್ದ ದೇವಿ ಇದು? ಬನ್ನಿ ಮಾಕಾಳಿನ
ಜಗನ್ಮಾತಾ ಜಗಜ್ಜನನಿ ನೀ ಯಾವ ದೇವ್ರಾಗಿರುವ ಒಂದು ಸ್ವಲ್ಪ ನಮ್ಮನ್ನು ನೋಡ್ಬೇ ಅವ್ವ ಹಾರ್ದ ಹನ್ನೆರಡಾಗೈತೆ ಬೇ ತಾಯಿ ಒಳ್ಳೇದು ಮಾಡುವ. ನೋಡಿ ಫ್ರೆಂಡ್ಸ್, ಕಾಯಿ ಹೊಡೆದಿದ್ದಾನೆ ಸುಬಾನಿ, ಚೆನ್ನಾಗಿ ಹೊಡಿಯಪ್ಪ. ಏ ಇಲ್ಲ, ಅದಾದರೆ ಒಳ್ಳೇದು. ಜೋರಾಗಿ ಹೇಳ ತಾನಿ ಅಲ್ಲ, ನೀ ಹೇಳು ಹೊರ್ತಕ್ಕ ದೇವ್ರ ಎದ್ದು ಬರ್ಬೇಕ, ತಾನಿ ಬನ್ನಿ ಬೇ ಯವ್ವ ಅಂತಂದ. ಸೊ ಫೈನಲಿ ನಾವು ಬಂದ್ವಿ. ಇದು ಅದು ಬಾಬಾ ಸಾಬ್ ದರ್ಗಾ ಅಂತ ಹೇಳಿದರು. ಬಟ್ ನನಗೆ ಐ ಆಮ್ ನಾಟ್ ಶ್ಯೂರ್, ನಮ್ಮ ದೋಸ್ತನ ಕೇಳಿ ನಮ್ಮ ಹೇಳ್ತೀನಿ. ಬಟ್ ಫಸ್ಟ್ ಥಿಂಗ್ ಯು ನೀಡ್ ಟು ಸಿ ದ ವ್ಯೂ. ತಡ್ರಿ, ದಿಸ್ ಈಸ್ ದ ವ್ಯೂ. ಎಕ್ಸ್ಟ್ರೀಮ್ಲಿ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಜಾಗ. ಬಟ್ ಬಿಸಿಲು ಬಿದ್ದಾಗ ಲೆಕ್ಕ ಹರಿದು ಏನಾಕತಿ ಅಂತಂದು. ಬಟ್ ಏರಿಯಾ ಭಾಳ ಅಂದ್ರೆ ಭಾಳ ವೈಡ್ ಕೊಟ್ಟಾರ. ಅದ್ರಾಗ ಅಮಾಸಿ ನಾಳೆ ಅಂತಂದ. ನಮ್ಮ ಕಡೆ ನಮ್ಮ ಮನ್ಯಾಗ ಇವತ್ತ ಮಾಡಿಸಿದ್ರಿಪ್ಪ, ಅವ್ರು ಗಾಡಿ ಪಾಡಿ ಎಲ್ಲ ತೋಳಿಸಿದ್ರು. ಬಟ್ ವಿ ವಿಲ್ ಗೋ ಇನ್ಸೈಡ್ ಆ್ಯಂಡ್ ವಿ ವಿಲ್ ಸಿ. ಇನ್ನು ಆಲ್ರೆಡಿ ಯಾರೋ ಮಕ್ಕೊಂಡ್ರ. ಸೊ ಇದ ದೇವರು, ಇದಕ್ಕೆ ಯಾವುದೇ ದೇವ್ರು ಅಂದ್ರಲ್ಪ ಹೆಸರು ಗೊತ್ತಿಲ್ಲರಿಪ್ಪ. ಬಟ್ ವಿ ವಿಲ್ ಗೋ ಒನ್ ರೌಂಡ್ ಅರೌಂಡ್. ಇದು ಅಮ್ಮ, ಇದು ಯಾವ್ದು ದೇವ್ರು ಅಂದ್ರಲ್ರಿ? ಬಾಬು ಸಾಬ್. ಹಾಂ, ನಾ ಬಾಬಾ ಜಾನ್ ಅಣ್ಣ, ಬಾಬು ಸಾಬ್ ಅಲ್ರಿ? ಎಸ್, ಅಳಗೋಡಿ ಬಾಬು ಸಾಬ್. ಇಲ್ಲೆಲ್ಲ ಇವರು ದಾನಿಗಳು ಏನೇನು ದಾನ ಮಾಡ್ಯಾರ ಅವ್ರೆಲ್ಲ ಹೆಸರು ಕೊಟ್ಟಾರ. ಇದ್ರಾಗ 70 to 80% ಹಿಂದೂಗಳ ಕೊಡ್ಸ್ಯಾರ. ಸೊ ಇಲ್ಲಿ ನಾವು ಭಾವೈಕ್ಯತೆಯನ್ನು ನೋಡಬಹುದು. ಯಾವ ಧರ್ಮ ಅದು ಇದು ಸಂಬಂಧ ಬರೋಂಗಿಲ್ಲ. ನಮ್ಮ ಭಕ್ತಿ ಒಂದು ಇಲ್ಲಿ ಇಂಪಾರ್ಟೆಂಟ್ ಅಂತಂದು ಇಂಡೈರೆಕ್ಟಾಗಿ ಇದು ತಿಳಿಸ್ಕೊಡ್ತೈತಿ. ಹಗ್ಗ ಬಿಚ್ಚು ಫಂಕ್ಷನ್. ಸೊ ಅಡುಗೆ ರೆಡಿ ಆಗತೈತಿ, ಬೆಳಗ್ಗೆ ಅದು ಬಿಟ್ರೆ. ನಮಸ್ಕಾರ ಎಲ್ಲರಿಗೂ. ರಾತ್ರಿ ಎಷ್ಟೊತ್ತಿಗೆ ಮುಕ್ಕೊಂಡೇವು ಏನೋ ಕರೆ ಖಬರಿಲ್ಲ ನಮಗೆ. ಬಂದ್ವಿ, ಏನು ತಿಂದ್ವಿ ಏನು ಅವರ ಪಾರ್ಟ್ನರ್ ರೆಡಿಯಾಗಿ, ಐ ಮೀನ್ ಹೊಳ್ಳಿ ಬಂದ್ರೆ ಸೀದಾ ಮಕ್ಕೊಂಡ್ವಿ. ಈಗ ಎದ್ವಿ, 7 ಗಂಟೆಗೆ ಎದ್ದು ಮಕ್ಕ ತಗೊಂಡು ಚಹಾ ಕುಡಿದು ಇನ್ನೇನೈತಿ, ಏನು ಮರಿ ಹೊಡಿಯೋದು, ಅಡುಗೆ ಮಾಡೋದು. ಆ ಹಬ್ಬಿನ ಮುಗಿಸ್ಕೊಂಡೆ ಜವಳ ಆತಂದ್ರೆ ಸೀದಾ ಮತ್ತು ಬ್ಯಾಕ್ ಟು ಹುಬ್ಳಿ ಅಂತಂದು ಬಂದ್ಬಿಡೋದಂತ. ಬರ್ರಿ. ನೋಡ್ರಕ್ಕ ಇಷ್ಟಿರ್ಲೆ ಉಪ್ಪಿದ್ದಲ್ಲಿ ಮರಿ ಬಲಿ ಹೊಡ್ಯಾಕ, ಐ ಮೀನ್ ಬ್ಯಾಟಿ ಮಾಡಕ್ಕೆ ಬಂದ್ರೆ ಈಗ ಸಾವ್ಕಾರ 2 ರೌಂಡ್ ಹೊಡಿಬೇಕಂತ ಬಂದ್ರೆ ಬಂದ. ಸೊ ಈಗ ಗುಡಿ ಸ್ವಚ್ಛತಾ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯ್ತು. ಸುಬಾನಿ ಪಾಪ ಭಾಳಷ್ಟು ನೀರು ಹಿಡಿದು ಭಾಳ ಸಲ ಆ ಬನ್ನಿ ಗಿಡಕ್ಕೆ 1 ವರ್ಷದ ನೀರು ಒಂದೇ ದಿವ್ಸಕ್ಕೆ ಹಾಕಿ ಹೋಗ್ಯಾನ. ಬನ್ನಿ ಗಿಡ ಧನ್ಯ ಆಯ್ತು, ಏನು ಲೆಕ್ಕನ ಹರಿವಲ್ದು. ನಮ್ಮ ಕೈಲಾದಟ್ಟು ಒಂದು ಲೆಕ್ಕಕ್ಕೆ ಸ್ವಚ್ಛ ಮಾಡೇವಿ. ಮುಂದೆ ನೋಡೋಣ. ಇಲ್ಲಿ ಇವರು ನಮ್ಮ ದೊಡ್ಡ ಮಾವಾರ ಇವರು ಗಲೀಮ್ ಸಾಬ್ ಅಂತಂದು ಪಾಪ ನೀರು ಹೋಗ್ಲಾರ್ದಕ್ಕೆ ಅವ್ರು ಎಷ್ಟು ಕಷ್ಟಪಡತ್ತಾರ ಅಂತಂದು ದೇವ್ರಿಗೆ ನೋಡೋಕ್ಕಾಗಲಾರ್ದ ಸುಮ್ಮನೆ ನೀರು ಹೊಡ್ತು ನೋಡ್ರಿ ಸರಳದ. ಬರ್ರಿ ಅಡಿಗೆ ಎಲ್ಲಿ ಮಟ್ಟ ಬಂತು ಏನಂತ ನೋಡ್ಕೊಂಡು ಬರೋದು. ಅಪ್ಪ ಏನಿದು
ಹಾಂ ಹಾಂ ಅಡುಗೆ ರೆಡಿ. ಒಂದು ಸತನು ಮೈ ಬಗ್ಗಿಸ್ತಾವ ಅಲ್ಲಿಗೆ ಅಣ್ಣ ಹೆಂಗೆ ದೀಡ್ ನಮಸ್ಕಾರ ಆಗಕತ್ತಾನ. ಇವನು ಅವನು ಒಮ್ಮೆ ಬಗ್ಗಿ ಸುಳೆ ಮಗ ಕಸ ಹೊಡೆದವಲ್ಲ ಅಂತ ಇವತ್ತು ಇಲ್ಲಿ ಬಂದು ದೇವ್ರ ಗುಡಿಯಾಗ ನೋಡ್ರಿಲ್ದು ಅಲ್ಲಿ ಲಾಸ್ಟ್ ಬರಲ್ಲ. ಹಾಂ ದೀಡ್ ನಮಸ್ಕಾರ ಹಾಕೋದೇನು ಈಗ ಮದುವೆ ಆದ್ಮೇಲೆ ಚೇಂಜ್ ಹಾಕಲ್ಲ ಅಂತ ಕೇಳಿದ್ದೆ. ಈ ಎಡ್ಸಿ ಮಗ ಫುಲ್ ಚೇಂಜ್ ಆಗ್ಯಾಳ. ಆಗ್ಬೇಕು ಹೆಂಗೈತಿ ಊಟ ಹೊಟ್ಟೆ ಬರ್ರಿ ಮಗಳ ಜವಳದ ಸಂಬಂಧ ಅವನು ಬೆವ್ರು ಹರ್ಸಕತ್ತಾನ, ಹರಿಸ್ಲಿ. ಅಂತೂ ಇಂತೂ ಹೊಟ್ಟೆ ಕರುತ್ತೆ ಮೈ ಬ್ಯಾಂದ. ಬಾಬು ಸಾಬ್ ಕಿ ಅಲ್ರಿ. ಹಾಂ ಚಂದ ಬಿಡ್ಕೋ. ನೋಡಿ ಫ್ರೆಂಡ್ಸ್, ಸುಬಾನಿ ಹೋಗಿ ಮೆಹಬೂಬ್ ಸುಬಾನಿ ಪಕ್ಕ ಈಗ ಇವ್ರ ಮನೆ ನೀವ ಜವಳದ ಫಂಕ್ಷನ್ ಜಸ್ಟ್ ಚಲೋ ಆತ. ಮಮ್ಮಿ ನೋಡ್ರಿ ಅವ್ರು ನೋಡ್ಯಾರ. ಸರಿ ನೀವು ಸ್ವಲ್ಪ ಲೇ ಇವೊಂದು ಸ್ವಲ್ಪ ಚಲೋ ಕೊಡ್ರಿ. ನಮ್ದು ಏನಿತ್ತು ಕೆಲಸ ಮುಗ್ದಂಗೆ ಆಯ್ತು. ಇನ್ನು ಅವ್ರವ್ರು ಫಂಕ್ಷನ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ. ನಮ್ಗಿನ್ನು ಕವಳ ಕತ್ತರಿಸಿ ಊರ ಕಡೆ ಬಂದ ಇಲ್ಲ. ಸೊ ಜವಳ ಮುಗೀತು, ಊಟದ್ದು ಚಲೋ ಆಗೈತಿ. ನಮ್ಗಿನ್ನೂ ಹೊಟ್ಟಿಗೆ ಏನು ಕೂಳು ಬಿದ್ದಿಲ್ಲ. ನಮ್ಮ ದೋಸ್ತ ಒಬ್ಬ ಬರತ್ತಾನ್ರಿ ಗದ್ದದಕೇರಿ ಕ್ರಾಸಿಗೆ 3 ಗಂಟೆಗೆ ಬರ್ತಾನೆ ಅಂತ ಹೇಳೋಣವ. ಹೀಗಾಗಿ ಯಾವುದೋ ಒಂದು ಸಿಕ್ಕಿದ್ದು ಸ್ಕೂಟಿನ ನಾವು ದೇಬ್ಕೊಂಡು ಪಾಪ ಅವ್ರಿಗೆ ಅಪ್ಪ ಅಣ್ಣ ಅಂದು ಗದ್ದದಕೇರಿ ಕ್ರಾಸಿಗೆ ಹೊಂಟೇವಿ. ನೋಡೋದು ಬರ್ರಿ ಅವ ಎಷ್ಟೊತ್ತಿಗೆ ಬರ್ತಾನೆ, ನಾವು ಹೊಳ್ಳಿ ಇಲ್ಲಿ ಎಷ್ಟೊತ್ತಿಗೆ ಕೂಡ್ತೇವೆ ಅಂತಂದು. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡು ಬರ್ತಾ ಇದ್ದಾರೆ. ನಮ್ಮಣ್ಣ ಇವರೇ. ಇವ್ರಿಗೋಸ್ಕರ ಈ ಗದ್ದನಕೆರೆ ಕ್ರಾಸ್ ಇದ್ರ ತಾಯಿನಾಳ. ಈಗ ಗೊತ್ತಾಯ್ತು ನಮ್ಗೆ ಗದ್ದನಕೆರೆ ಕ್ರಾಸ್ ಯಾವ್ದಂತಂದ್ರೆ. ಇದು ಗದ್ದನಕೆರೆ ಕ್ರಾಸು, ಇದು ಇಂಡಿಯನ್ ಆಯಿಲು, ಇದು HP ಆತ ಭಾರತ್ ಐತಿ. ನಮ್ಮ ಸರ್ ಬಂದರು. ಸೊ ಅಂತೂ ಇಂತೂ ನಮ್ಮ ಸುಬಾನಿ ಮಗಳ ಜವಳ ಮುಗೀತು. ಹೊಳ್ಳಿ ಗಾಡಿನೂ ಸಜ್ಜಾದವು, ಹೊಳ್ಳಿ ಹೊಂಟ್ವಿ. ಸೊ ಮತ್ತೆ ಊಟ ಗೀಟ ಮಾಡಿಸ ಬಾಪ. कैट के लिए मालिकाने
ಎರಡು ಅಲ್ಲ ಬಿಡ್ರಿ ಪಾಪ ಯಾಕೆ ಮಾಡಕತ್ತಿದ್ರಿ ಸೊ ನಮ್ಮ ಜೊತೆಗೆ ಐ ಮೀನ್ ನಮ್ಮ ದೋಸ್ತರು ಬೀಗ್ರೇನದಾರ ಅವ್ರು ಬಂದವರು ಅವ್ರ ಪಾಪ ನವ್ರ ಮೇಲೆ ಅವ್ರ ಊರಿಗೆ ಹೋಗ್ಬೇಕಂತ ಸೊ ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿದರು ಥ್ಯಾಂಕ್ಸ್ ಫಾರ್ ದಮ್ ಅಂತ ಹೇಳ್ತಾ ಇಲ್ಲಿಂದ ಬಸ್ಸಿಗೆ ಯಾಕಂದ್ರೆ ಇನ್ನೊಂದು ಗಾಡಿ ಮುಕ್ಕಳಾಗತ್ತೈತಿ ಸೊ ಕಿರಿಕಿರಿ ಬೇಡ ಸುಮ್ಮ ಬಸ್ಸಿಗೆ ಹೋಗ್ಬಿಡೋದು ನೋಡೋಣ ಬರ್ರಿ ಬಸ್ಸಲ್ಲಿ ಅದಾವ ಕಡೆಗೂ ಬಸ್ ಹತ್ತಿ ಇಳಿದು ಜಿಗದಾಡಿ ಅವನೊಂದು ಹೊಸ ಬಸ್ ಸ್ಟ್ಯಾಂಡಿಗೆ ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿದ್ದು ಬಸ್ ಅವ ಹೊಸ ಬಸ್ ಸ್ಟ್ಯಾಂಡ್ ಡಿಪ್ಪೋಗೆ ಹೋಗ್ಬೇಕಂತಂದು ಅಡಿಸಿ ಮಗ ನಡುವಿನ ಹೊಸೂರು ಕ್ರಾಸ್ನಾಗ ಬಿಟ್ಟು ಹೋದ ಏನು ಮಾಡೋಕ್ಕೆ ಬರೋದಿಲ್ಲ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಜರ್ನಿ ನಿನ್ನೆಯಿಂದ ಇವತ್ತಿನ ಮಟ್ಟ ಇನ್ನೂ ಮನೆಗೆ ಕಂಡಿಲ್ಲ ಎಲ್ಲಿ ಮನೆಗೆ ಹೋದ್ಬಿಟ್ಲಿಕ್ಕೆ ಯಾರು ಕರ್ಲಿ ಹೊಡಿತಾರೋ ಗೊತ್ತಿಲ್ಲ ಅದನ್ನು ಆಮೇಲೆ ನೋಡೋದಂತ ಎಲ್ಲ ಮಸ್ತ್ ಇತ್ತು ರೀ ಅದ್ರಾಗೇನು ಹೇಳೋ ಮಾತಿಲ್ಲ ಹಾಂ ನಮ್ಮ ಪಾಲಿಸಿ ಒಂದ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ತೀರ ಸೈಡಿಗೆ ಹಾಕ್ಬಾರ್ದಪ್ಪ ಅಂತಂದ್ರೆ ಮುದ್ದಾಮ್ ದೇವ್ರು ಸೈಡಿಗೆ ಹಾಕ್ತಾನೆ ಬಟ್ ಅದನ್ನೂ ಎಂಜಾಯ್ ಮಾಡ್ಕೊಂಡು ಹೊಂಟೇವಿ ಜೀವನ ಹೊಂಟೈತಿ ಮತ್ತೆ ಎಲ್ಲಾರ ಸಿಕ್ಕರೆ ಹೊಂಟ್ರ ವಿಡಿಯೋ ಮಾಡೋದು ಅಲ್ಲಿವರೆಗೂ ಹುಷಾರು